ನಾನು ಇವತ್ತು ಸಿದ್ದರಾಮಯ್ಯನವರಿಗೆ ಟ್ವಿಟರ್ ಮೂಲಕ ಒಂದು ಸಣ್ಣ ಒಂದು ಲೀಗಲ್ ನೋಟಿಸ್, ಇಮಿಡಿಯೇಟ್ ಸ್ಪಾಂಟೇನಿಯಸ್ ಲೀಗಲ್ ನೋಟಿಸ್ ಒಂದು ಸಣ್ಣದಾಗಿ ಪೋಸ್ಟ್ ಮಾಡಿದ್ದೀನಿ. ಅವರು ಮಾಧ್ಯಮದ ಮುಂದೆ ನನ್ನನ್ನು ಬ್ಲ್ಯಾಕ್ ಮೇಲರ್ ಅಂತ ಮೈಸೂರಲ್ಲಿ ಕರೆದಿದ್ದಾರೆ. ಅದು ಇಡೀ ಪ್ರಪಂಚಕ್ಕೆ ಪ್ರಸಾರ ಆಗಿರ್ತದೆ. ನಾನು 1.5 ದಶಕಗಳಿಂದ ಅಂತ ಕಾಣುತ್ತೆ, 1-2 ದಶಕ ಅಂತ ಇಟ್ಕೊಳ್ಬೋದು. ನಾನು ಸತತವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸ್ತಾ ಇದ್ದೀನಿ. ಸುಮಾರು ಜನರ ಮೇಲೆ ಹಾಕಿದ್ದೀನಿ. ನಾನು ಇಂಥ ಪಾರ್ಟಿ ಅಂಥ ಪಾರ್ಟಿ ಅಂತೆಲ್ಲ ಎಲ್ಲ ಪಾರ್ಟಿನವ್ರ ಮೇಲೂ ಕೇಸ್ ಹಾಕಿದ್ದೀನಿ. ನಡೀತಾ ಇದೆ. ಏನಾಯಿತು ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಒಂದು ಕೇಸ್ SIT ಫಾರ್ಮ್ ಮಾಡಿ ನಡೀತಾ ಇದೆ ಯಡಿಯೂರಪ್ಪನವ್ರ ಮೇಲೆ. ಈ ಥರ ಎಲ್ಲ ನಡೀತಾ ಇದೆ. ಓಕೆ, ನನಗೆ ಶಾಕ್ ಆಗಿದ್ದು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ಇಳಿದ್ರ ಅಂತ. ಬಿಡ್ರಿ ಅವರು ಬ್ಲ್ಯಾಕ್ ಮೇಲರ್. ಯಾವ ಲ್ಯಾಂಗ್ವೇಜ್ ಇದು ನೀವು ಲೀಗಲಾಗಿ ಫೈಟ್ ಮಾಡ್ಬೇಕಪ್ಪ. ಅದರಲ್ಲಿ ನಾನು ಹಾಕಿರೋ ಕಂಪ್ಲೇಂಟಲ್ಲಿ ಇಲ್ಲ ಗವರ್ನರ್ ಕೊಟ್ಟಿರೋ ಮಾಹಿತಿಯಲ್ಲಿ ಏನೋ ತಪ್ಪಿದ್ರೆ ತಪ್ಪು ಅಂತ ಬರೆದು ಕಳಿಸ್ಬೇಕಾಯ್ತು ಅವರಿಗೆ. ಅವ್ರು ಗವರ್ನರ್ ಏನು ಕೇಳಿದ್ರು, ನೋಡಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರ ಅಂತ ಕೇಳಿದರೆ ಆ ಉತ್ತರ ಕಳಿಸ್ಬೇಕಾಯ್ತು. ಅದಕ್ಕೆ ಬದಲು ಇಲ್ಲ ಅದರಲ್ಲೇನಿಲ್ಲ ಇದರಲ್ಲೇನಿಲ್ಲ ಅದರಲ್ಲಿ ವಾಟ್ ಆರ್ ಯು ಸೇಯಿಂಗ್? ಅವರು ಏನು ಕೇಳಿದ್ರು? ಇಟ್ಸ್ ಅ ಸಿಂಪಲ್ ಥಿಂಗ್. ನಾನೀಗ ಅದನ್ನು ಟೂತ್ ಅಂಡ್ ನೇಲ್ ಫೈಟ್ ಮಾಡ್ತೀನಿ ಆ ಕೇಸನ್ನು. ಪ್ಲಸ್ ನನಗೆ ಒಂದು ಅನಿಸೋದು ಏನು ಹೇಳಿದ್ರೆ, ಇವರು ಸಿದ್ದರಾಮಯ್ಯನವರು ಒಂದು ಈ ನಮ್ಮ BS ಯಡಿಯೂರಪ್ಪನವರು ನಡತೆಯನ್ನು ನೋಡಿ ಕಲ್ತ್ಕೋಬೇಕು. ಎಷ್ಟು ಗಂಭೀರವಾಗಿ, ಎಷ್ಟು ಗೌರವವಾಗಿ ಮಾಧ್ಯಮದ ಮುಂದೆ ಬಂದು ಏನು ಹೇಳೋರು, ನಾನು ಅವ್ರ ಮೇಲೆ ಕೇಸ್ ಹಾಕಿ FIR ಆದಾಗ ನಾನು ಇದು ಲೀಗಲಾಗಿ ಫೈಟ್ ಮಾಡ್ತೀನಿ, ವಿ ವಿಲ್ ಫೈಟ್ ಇಟ್ ಲೀಗಲಿ, ಐ ನೋ ಅಂತ ಹೇಳೋರು. ಏನು ಅವ್ರೇನು ಜಾಸ್ತಿ ಹೇಳಿದ್ದೀನಿ ಅಂತಂದ್ರೆ ನನ್ನ ವಿರುದ್ಧ ಪಿತೂರಿ ಇದೆ ಅಂತ, ಏನೋ ಯಾರೋ ಒಬ್ಬರು ಪಿತೂರಿ ಇದೆ ಅಂತ ಆಯಿತು. ಬಟ್ ಈ ಥರ ಪದ ಬಳಕೆ ಅವರು ಮಾಡಿಲ್ಲ. ಅವ್ರ ಸ್ಟ್ಯಾಂಡರ್ಡನ್ನ ಭಾರಿ ಚೆನ್ನಾಗಿ ತೋರಿಸಿದ್ರು. ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ. ಓಕೆ, ಈಗ ಇವರಿಗೆ ನಾನೀಗ ಕೊಟ್ಟಿರೋ ನೋಟಿಸು, ಶಾರ್ಟ್ ನೋಟಿಸು ಇಮ್ಮಿಡಿಯೇಟಾಗಿ ಅದು ಮೇನ್ ನೋಟಿಸ್ ನೆಕ್ಸ್ಟ್ ಹೋಗುತ್ತೆ. ಅದರಲ್ಲಿ ನಾನು ಅಪಾಲಜಿ ಕೇಳಿದ್ದೀನಿ ಪಬ್ಲಿಕ್ ಆಗಿ. ಇವರು ಮಾಡದೇ ಇದ್ರೆ ಖಚಿತ ಕ್ರಿಮಿನಲ್ ಕಂಪ್ಲೇಂಟ್ ಆಫ್ ಡಿಫಮೇಷನ್ ರಿಜಿಸ್ಟರ್ ಆಗುತ್ತೆ. ಅಲಾಂಗ್ ವಿತ್ ದ್ಯಾಟ್ ಸಿವಿಲ್ನು ನಾವು ಫೈಲ್ ಮಾಡ್ತೀವಿ, ಡಿಫಮೇಷನ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್. ಐ ಹೋಪ್ ಅವರಿಗೆ ಒಳ್ಳೆಯವರು ಅಡ್ವೈಸ್ ಮಾಡಿ ಪಬ್ಲಿಕಲ್ಲಿ ಅದನ್ನು ವಿಡ್ರಾ ಮಾಡ್ಕೊಂಡು ಅವ್ರು ಹೇಳಿದ ಮಾತನ್ನು ವಾಪಸ್ ತೊಗೊಂಡು ಯು ವಿಲ್ ಅಪಾಲಜೈಸ್ ಫಾರ್ ದ್ಯಾಟ್. ಯಾರಿಗೂ ಹಂಗೆ ಹೇಳಬಾರ್ದು ಅಂತ ನೆನಪಿರಲಿ. ಆ್ಯಂಡ್ ಒಂದು ಕಾಷನು, ಈ ರೀಸೆಂಟ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಆಗಿದ್ದೇನು ಅಂತ ಗೊತ್ತಿದೆಯಲ್ಲ, ಅವ್ರಿಗೆ ಗೊತ್ತಿರ್ತದೆ. ಒಂದು ಸ್ಟೇಟ್ಮೆಂಟ್ ಮಾಡಿದ್ದಕ್ಕೆ ರ್ಯಾಲಿಯಲ್ಲಿ ಅವರ ಡಿಫಮೇಟರಿ ಸ್ಟೇಟ್ಮೆಂಟ್ ಅಂತೇಳಿ ಅವ್ರದ್ದು ಸ್ಥಾನನೇ ಹೋಗ್ಬಿಡ್ತು, MP ಸ್ಥಾನನೇ ಹೋಗ್ಬಿಡ್ತು, ರದ್ದಾಗಿತ್ತು. ಅದು ನೆನಪಲ್ಲಿ ಇಟ್ಕೊಳ್ಳಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.